ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೇಟ್. ಮತ್ತಿಘಟ್ಟದ ಕೆಳಗಿನ ಕೇರಿಯ ಜನರು ಹಿಂದಿನ ವರ್ಷ ನಡೆದಂತಹ ಭೂಕುಸಿತದಿಂದಾಗಿ ರಸ್ತೆಯನ್ನು ಕಳೆದುಕೊಂಡು ಕಷ್ಟ ಅನುಭವಿಸುತ್ತಿದ್ದರೂ ಸಹ ಈ ವಿಷಯದ ಕುರಿತು ಶಾಸಕರು ಬಂದು ಸ್ಥಳ ಪರಿಶೀಲನೆ ಮಾಡದೆ ಯಾವುದೇ ಪರಿಹಾರವನ್ನು ನೀಡದೆ ಇರುವುದನ್ನು ಖಂಡಿಸಿ ಮತ್ತಿಘಟ್ಟದ ಕೆಳಗಿನ ಕೇರಿಯ ಗ್ರಾಮಸ್ಥರ ಜೊತೆಗೂಡಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಕಾರವಾರದ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ಪ್ರಾರಂಭವಾಗಿದೆ. ಈ ವೇಳೆ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತುತ ವಿದ್ಯಮಾನಗಳನ್ನು ವಿವರಿಸಿ ಮನವರಿಕೆ ಮಾಡಲಾಯಿತು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಅಧಿಕಾರಿಗಳನ್ನು ಕರೆಯಿಸಿ ಮಾತನಾಡುವುದಾಗಿ ಹೇಳಿದರು. ಇದಕ್ಕೂ ಜಗ್ಗದ ಪ್ರತಿಭಟನಾಕಾರರು ಸಮಸ್ಯೆಗೆ ಅಂತಿಮ ಪರಿಹಾರ ದೊರೆಯುವವರೆಗೂ ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಯ್ಯಯ್ಯೋ 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 ಇವತ್ತಿನ ದಿವಸ ಮತ್ತಿಘಟ್ಟ ಕೆಳನಕೇರಿಯ 5 ಗ್ರಾಮದ ಜನತೆ ಬೆಳಗಿನಿಂದ ನಾವು ಧರಣಿಯನ್ನು ಮಾಡ್ತಾ ಇದ್ದೇವೆ. DC ಅವರನ್ನು ಭೇಟಿ ಮಾಡಿದ್ದೇವೆ. ನಮ್ಮ ಆತಂಕ ಇಷ್ಟೇ, ಮುಂದಿನ ತಿಂಗಳು ಬಂದರೆ ಮೇ ಎಂಡ್ ಇರ್ಬೋದು ಅಥವಾ ಜೂನ್ ಫಸ್ಟ್ ವೀಕ್ದಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ. ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಅಲ್ಲಿ ಖಂಡಿತವಾಗಿ ಸಂಪರ್ಕ ತಪ್ಪೋಗುತ್ತೆ. ಸಂಪರ್ಕ ತಪ್ಪೋದ್ರೆ ಮಕ್ಕಳಿಗೆ ಶಾಲೆ ಹೋಗೋದು ಕೂಡ ಕಷ್ಟ ಆಗುತ್ತೆ, ಅಂಗಡಿ ಹೋಗೋದು ಕಷ್ಟ ಆಗುತ್ತೆ, ಔಷಧಿ ಕಷ್ಟ ಆಗುತ್ತೆ, ಎಲ್ಲವೂ ಕೂಡ ಕಷ್ಟ ಆಗುತ್ತೆ. ಹೊರಗಿನ ಸಂಪರ್ಕದ ತಪ್ಪೋಗಿದ್ದ ಕಾರಣವಾಗಿ ಜನರ ಬದುಕು ದುಸ್ತರವಾಗ್ತದೆ. ಆದ್ದರಿಂದ ನಾವು ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ಮಾಡಬೇಕು ಅಂಥೇಳಿ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ಆಗ್ರಹ ಇಷ್ಟೇ, ಸರ್ಕಾರ ಈಗಲಾದರೂ ಮನಸ್ಸು ಮಾಡಿ, ಜಿಲ್ಲಾಧಿಕಾರಿಯವರು ಈಗಲಾದರೂ ಮನಸ್ಸು ಮಾಡಿ ತಕ್ಷಣ ನಮಗೆ ರಸ್ತೆಯನ್ನು ಗ್ರ್ಯಾಂಟ್ ಮಾಡಿಕೊಡ್ಬೇಕು. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಣವನ್ನು ನೀವು ಖರ್ಚು ಮಾಡ್ತೀರಿ, ಒಂದು 10 ಲಕ್ಷ 20 ಲಕ್ಷ ನಿಮಗೆ ಯಾವ ಕಾರಣಕ್ಕೂ ಕೂಡ ದೊಡ್ಡದಲ್ಲ. ದಯಮಾಡಿ ಮನಸ್ಸು ಮಾಡಿ ನಮ್ಮನ್ನು ಕಾಪಾಡಬೇಕು, ಈ ಜನರನ್ನು ಕಾಪಾಡಬೇಕು. ಮತ್ತು ಇದರಲ್ಲಿ ಹೆಚ್ಚಿನವರು ST ಜನಾಂಗದವರು ಇದ್ದಾರೆ, ಸಿದ್ಧಿ ಜನಾಂಗದವರು. SC ST ಫಂಡ್ ಏನಾಯಿತು? ಕಳೆದ 2 ವರ್ಷದಿಂದ SC ST ಫಂಡ್ ಕೊಡ್ತಾ ಇಲ್ಲ. ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. SC ST ಫಂಡನ್ನು ತಿಂದುಕೊಂಡು ತಾವು ಮಜಾ ಮಾಡ್ತಾ ಇದ್ದೀರಿ, ಜನ ಕಷ್ಟಪಡ್ತಾ ಇದ್ದಾರೆ. ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಚ್ಛೆ ಪಡ್ತೇವೆ. ಈ ವೇಳೆ ಜಿಲ್ಲಾ ST ಮೋರ್ಚಾ ಅಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ, ಊರಿನ ಪ್ರಮುಖರಾದ ನಾರಾಯಣ್ ಹೆಗಡೆ, ವಿನಯ್ ಹೆಗಡೆ, ಜಯಭಾರತಿ ಭಟ್, ನಾಗೇಶ್ ಸಿದ್ದಿ, ದಾಮೋದರ್ ಸಿದ್ದಿ, ಲತಾಶಂಕರ್ ಸಿದ್ದಿ, ರೇಣುಕಾ ಗೋಪಾಲ್ ಸಿದ್ದಿ, ದತ್ತಾತ್ರೇಯ ಭಟ್, ಗಣಪತಿ ನಾಯಕ್, ನಾಗರಾಜ್ ಸುಬ್ರಾಯ್ ಹೆಗಡೆ, ವಿಶ್ವೇಶ್ವರ್ ಗಣಪತಿ ಹೆಗಡೆ ಸೇರಿದಂತೆ ಅನೇಕರು ಹಾಜರಿದ್ದರು. ಗ್ರಾಮ ಪಂಚಾಯತ್ ಮತ್ತಿಘಟ್ಟ ಕೆಳಗಿನ ಕೇರಿಯಿಂದ ಬಂದಿದ್ದೇವೆ. ನಮಗೆ ತಿರುಗಾಡಲಿಕ್ಕೆ ರೋಡ್ ಇಲ್ಲ. ಈಗ ಮಳೆಗಾಲ ಬಂದರೆ ಅಲ್ಲಿ ಭೂ ಕುಸಿತ ಆದಲ್ಲಿ ಮತ್ತು ಕುಸಿತ ಹೋಗ್ತದೆ. ನಮಗೆ ಸಂಪರ್ಕಕ್ಕೆ ರೋಡೇ ಇರುವುದಿಲ್ಲ. ಹಾಗಾಗಿ ನಾವು ಇಲ್ಲಿ DC ಆಫೀಸಿಗೆ ಇನ್ನೊಂದು ಸರ್ತಿ ಬಂದಿದ್ವಿ. ಈಗಲೂ ಕೂಡ ಬಂದು ರಾತ್ರಿ ಧರಣಿ ಮಾಡಿ ನಮಗೆ ರೋಡ್ ಮಾಡಿಕೊಡ್ಲೇಬೇಕು ಹೇಳಿ ಕಡ್ಡಾಯವಾಗಿ ಕುತ್ಕೊಂಡಿದ್ದೀವಿ.